ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಅನ್ನದ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅನ್ನದ ರೊಟ್ಟಿ ಮಾಡೋದು ತುಂಬ ಈಸಿ. 3 ಇಂಗ್ರೀಡಿಯೆಂಟ್ಸ್ ಸಾಕು. ಇದು ಕೂಲ್ ಸ್ಪೆಷಲ್. ತುಂಬ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ. ಇದನ್ನ ಉಳಿದಿರೋ ಅನ್ನದಲ್ಲಿ ಮಾಡ್ಬೋದು. ನೋಡಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಅನ್ನ 1 ಕಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, ಉಪ್ಪು ಆಪ್ಷನಲ್, ಬೇಕಾದ್ರೆ ಹಾಕೋಬೋದು, ಸಾಂಬಾರಲ್ಲಿ ಉಪ್ಪು ಇರುತ್ತೆ. ನೀರು, ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟು, ಒಂದು ಮಿಕ್ಸಿಗೆ ಅನ್ನ ತಗೋಬೇಕು ನೀಟಾಗಿ ರುಬ್ಕೊಳ್ಳೋಕ್ಕೆ. ನೋಡಿ ಆರಿರೋ ಅನ್ನ ತಗೋತಾಯಿದ್ದೀನಿ ನಾನು. ಬಿಸಿ ಅನ್ನ ಜಾಸ್ತಿ ಮಿಕ್ಸಿಗೆ ಹಾಕಿದ್ರೆ ಹೀಟ್ ಬಂದಂಗೆ ಆಯ್ತದೆ. ಅದಕ್ಕೆ ನಾನು ಹೇಳ್ತಾ ಇರೋದು ಬಿಸಿ ಅನ್ನ ಜಾಸ್ತಿ ಬಿಸಿ ಇರಬಾರ್ದು. ಅನ್ನ ಕೂಲ್ ಆದಮೇಲೆ ಒಂದು ಸ್ವಲ್ಪ ರುಬ್ಕೊಳ್ಳಿ ಅಷ್ಟೇ. ಇಲ್ಲಿ ಯಾವುದೇ ರೀತಿ ನಾನು ನೀರು ಹಾಕ್ತಾಯಿಲ್ಲ. ಈ ಅನ್ನನ ಎಷ್ಟು ರುಬ್ಬಬೇಕು ಅಂದರೆ ಮುದ್ದೆ ಥರ ಆಗಬೇಕಷ್ಟೇ. ನೋಡಿ ಈಗ ಅನ್ನ ಯಾವ ಥರ ಕಾಣಿಸ್ತೈತೆ ಅಂತ. ಮುದ್ದೆ ಥರ ಆಗಬೇಕು, ಕಲ್ಸೋಕ್ಕೆ ಈಸಿ ಆಗಬೇಕಂತ ಆ ಥರ ರುಬ್ಕೊಂಡಿರೋದು. ಹಾಗೆ ನೀಟಾಗಿ ನೋಡಿ ಕಲಿಸ್ಕೋಬೇಕು. ನೀಟಾಗಿ ಅನ್ನನ ಚೂಕ್ಬೇಕು ಇನ್ನೊಂದು ಸ್ವಲ್ಪ ಮಿಕ್ಸಿಯಿಂದ ತೆಗೆದ್ಮೇಲೂ. ಈ ಅನ್ನಕ್ಕೆ ಇವಾಗ ಅಕ್ಕಿ ಹಸಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಸಿಟ್ಟನ್ನ ನೋಡ್ಕೊ ಹಾಕಬೇಕು. ಏನಕ್ಕೆ ಅಂದರೆ ಅದು ಗಟ್ಟಿ ಬರಬೇಕು. ಅಕ್ಕಿ ಅನ್ನ ಮಿಕ್ಸ್ ಆದಾಗ ಒಂದು ಸ್ವಲ್ಪ ಗಟ್ಟಿ ಬರಬೇಕು. ಯಾವ ಥರ ಅಂದರೆ ಚಪಾತಿ ಅದಕ್ಕೆ ಬರಬೇಕು, ಒತ್ತಕ್ಕೆ ಈಸಿಯಾಗಿ ಆಗಬೇಕು, ಅಲ್ಲಿವರೆಗೂ ಕಲಿಸ್ಬೇಕು. ನೋಡಿ ಈಗ ಅನ್ನ ತಗೊಂಡಿದ್ದೀನಿ. ಅಕ್ಕಿ ಹಸಿಟ್ಟು ಎಷ್ಟು ಆಗಬೇಕು ಅಂದರೆ ಅನ್ನ ಗಟ್ಟಿ ಆಗಬೇಕು. ಇವಾಗ ಕಲಿಸ್ತಾ ಇರೋ ಡೋ ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಅಕ್ಕಿ ಹಸಿಟ್ಟು ಹಾಕ್ತಾನೆ ಇರಬೇಕು. ನೋಡಿ ಯಾವ ಥರ ಕಲಿಸ್ತಾ ಇದ್ದೀನಿ ಅಂತ. ಹಿಚ್ಕಿ ಕಲಿಸ್ಬೇಕು. ಆದಷ್ಟು ಅಗಲಕ್ಕಿರೋ ಪ್ಲೇಟ್ನ ತಗೋಬೇಕು. ನೋಡಿ ಒಂದೊಂದು ಸ್ವಲ್ಪ ಬೆವ್ರು ಮಾಡ್ಕೋಬೇಕು ನೀರಲ್ಲಿ. ಅದೇ ಥರ ಕಲಿಸ್ಕೊ ಹೋಗ್ತಾ ಇರಬೇಕು. ತುಂಬ ಹಿಚ್ಕಿ ನೋಡಿ ಇವಾಗ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅಂದರೆ 1 ಡ್ರಾಪಿಂದ 2 ಡ್ರಾಪ್ 3 ಡ್ರಾಪ್ ಅಷ್ಟೇ ಬೆವ್ರು ಮಾಡ್ಕೋಬೇಕು ಕೈನ ಅಷ್ಟೇ. ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ನೋಡಿ ಈ ತಿರ್ಗಾ ನೀರು ತಂದಿದ್ದೀನಿ. ಅಂದರೆ ನೀರಂದರೆ ಬೆವ್ರು ಮಾಡ್ಕೊತಾಯಿದ್ದೀನಿ ಅಷ್ಟೇ. ಇವಾಗಲೂ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇದು ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಅದಕ್ಕಿರಬೇಕು. ನೋಡಿ ನೀರು ಹಾಕೊಂಡು ನೀಟಾಗಿ ಕಲಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಬೆವ್ರು ಮಾಡ್ಕೊಂಡು ಅಕ್ಕಿ ಹಸಿಟ್ಟು ಮತ್ತು ಅನ್ನನೂ ನೀಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಕಲಿಸ್ತಾ ಇರಬೇಕು ನೀಟಾಗಿ. ಅದು ಒಂದು ಸ್ವಲ್ಪ ಚಪಾತಿ ಅದಕ್ಕೆ ಬರಬೇಕು. ನೋಡಿ ಯಾವ ಥರ ಕಲಿಸ್ತಾ ಇದ್ದೀನಿ ಅಂತ. ಒಂದು ಸ್ವಲ್ಪ ಮಧ್ಯ ನೀರು ಹಾಕೊಂಡು ಕಲಿಸ್ಕೋಬೇಕು, ಕಲ್ಸೋಕ್ಕೆ ಈಸಿ ಆಗಲಿ ಅಂತ. ಇಲ್ಲಿ ಒಂದು ಸ್ವಲ್ಪ ಅಂದರೆ ಕೈನ ಒಂದು ಸ್ವಲ್ಪ ಬೆವ್ರು ಮಾಡ್ಕೋಬೇಕು ಅಷ್ಟೇ. 3 ರಿಂದ 4 ಡ್ರಾಪು ನೀರಾದರೆ ಸಾಕು. ಇದಕ್ಕೆ ತುಂಬ ನೀರು ಹಾಕ್ಬಾರ್ದು, ತೆಳ್ಳಗಾಗೋಯ್ತದೆ ಕನ್ಸಿಸ್ಟೆನ್ಸಿ. ನೋಡಿ ಯಾವ ಥರ ಆಗೈತೆ. ಇದು ಆಲ್ಮೋಸ್ಟ್ ಆಗೈತೆ. ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ ನಾನು. ಈ ಅಕ್ಕಿ ಹಸಿಟ್ಟು ಮತ್ತು ಅನ್ನ ಯಾವ ಥರ ಮಿಕ್ಸ್ ಆಗೈತೆ ಅಂತ ನೋಡಿ. ಬೇಕಾದ್ರೆ 2 ಕೈಯಿಂದನೂ ಚೂಕ್ಬೇಕು. ಚೂಕ್ತಾ ಈ ಥರ ಅದಕ್ಕೆ ಬರ್ತದೆ. ನೋಡಿ ಚೂಕಿ ಚೆನ್ನಾಗಿ ಚೂಕ್ಬೇಕು ನೀಟಾಗಿ. ಎಲ್ಲ ಬೈಂಡ್ ಆಗಬೇಕು. ನೋಡಿ ಯಾವ ಥರ ಮಾಡಿದ್ದೀನಿ ಅಂತ. ಈಗ ಒಂದೇ ಪೀಸ್ ತಗೊಂಡು ಒತ್ಕೊಳಕ್ಕೆ ನೀಟಾಗಿ ರೌಂಡಕ್ಕೆ ಮಾಡ್ಕೋಬೇಕು. ಇದೇನೈತೆ ಇದನ್ನ ಅಕ್ಕಿ ಹಸಿಟ್ಟಲ್ಲಿ ಡಿಪ್ ಮಾಡಬೇಕು. ನೋಡಿ ಯಾವ ಥರ ರೌಂಡ್ ಕಟ್ತಾಯಿದ್ದೀನಿ ಅಂತ. ಈ ಥರ ರೌಂಡ್ ಮಾಡಿ ಯಾವುದು ಸೈಜಿಗೆ ಬೇಕಾದ್ರೂ ನೀವು ನೋಡ್ ಮಾಡ್ಕೋಬೋದು. ಒಂದು ಮೀಡಿಯಮ್ ಸೈಜಿಗೆ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಉಂಡೆನ. ಈಗ ಅಕ್ಕಿ ಹಸಿಟ್ಟಲ್ಲಿ ಹಚ್ಬಿಟ್ಟು ನೋಡಿ ಯಾವ ಥರ ಇಡ್ತಾಯಿದ್ದೀನಿ ಅಂತ. ನೋಡಿ ಇನ್ನೊಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ತಗೊಂಡು ರೋಲ್ ಮಾಡಿ ನೀಟಾಗಿ ಈ ಥರ ರೋಲ್ ಮಾಡಿ ಅಕ್ಕಿ ಹಸಿಟ್ಟಿಗೆ ಅಜ್ಜಿ ಇಡಬೇಕು ಒಂದು ಕಡೆ. ನೋಡಿ ಯಾವ ಥರ ಐತೆ ಅಂತ ತೋರಿಸ್ತಾ ಇದ್ದೀನಿ. ಅಕ್ಕಿ ಹಸಿಟ್ಟನ್ನ ಹಾಕಬೇಕು. ನೀಟಾಗಿ ಕೋಟಿಂಗ್ ಮಾಡಬೇಕು ಅಕ್ಕಿ ಹಸಿಟ್ಟನ್ನ. ನೋಡಿ ಇನ್ನೊಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ. ನೀವು ಯಾವ ಸೈಜಿಗೆ ಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಮಾಡ್ತಾಯಿರೋದು ಮೀಡಿಯಮ್ ಸೈಜು ರೊಟ್ಟಿ. ತುಂಬ ಅಗಲಕ್ಕೂ ಬೇಡ, ಪ್ರೆಸ್ಸಲ್ಲಿ ಒತ್ತಕ್ಕಾಗಲ್ಲ. ಮೀಡಿಯಮ್ ಸೈಜಿಗೆ ಮಾಡ್ಕೊಂಡ್ರೆ ನೀಟಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಆಯಿಲ್ ಹಾಕಲ್ಲ ಇದಕ್ಕೆ. ನೋಡಿ ಈಗ ಬ್ಯಾಟರ್ ರೆಡಿಯಾಗೈತೆ. ಇದನ್ನ ಅಕ್ಕಿ ಹಸಿಟ್ಟಲ್ಲಿ ಹಾಕ್ತಾಯಿದ್ದೀನಿ, ಪೌಡ್ರ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಐತೆ ಅಂತ. ಇದೇ ರೀತಿ ಎಲ್ಲ ಉಂಡೆಗಳು ನೀಟಾಗಿ ಮಾಡ್ಕೋಬೇಕು. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ಈಗ ಒಂದು ಕವರ್ ತಗೊಂಡಿದ್ದೀನಿ. ಎಂಡ್ ಏನಿದೆಯೋ ಅದನ್ನ ಕಟ್ ಮಾಡ್ತಾಯಿದ್ದೀನಿ. ಇದೇನು ಕಟ್ ಮಾಡ್ತಾಯಿದ್ದೀನಿ ಅಂದರೆ
ಒತ್ಕೊಳ್ಳೋಕ್ಕೆ ಕವರ್ ಬೇಕಲ್ವ, ಅದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಬಟರ್ ಶೀಟ್ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಇವಾಗ ನೋಡಿ ಯಾವ ಥರ ಒತ್ಕೊತಾ ಇದ್ದೀನಿ ಅಂತ. ಪ್ರೆಸ್ಸಿಂಗ್ ಮಿಷಿನ್ಗೆ ಕವರ್ ಹಾಕಿ ಬ್ಯಾಟರ್ ಇಟ್ಟು ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ಮೇಲೆ ನೋಡಿ ಯಾವ ಥರ ರೆಡಿ ಆಗೈತೆ ರೊಟ್ಟಿ ಅನ್ನೋದನ್ನ ಕವರಿಂದ ತೆಗಿತಾಯಿದ್ದೀನಿ. ತೆಗೆದ್ಮೇಲೆ ಹಂಚಿಗೆ ಹಾಕಬೇಕು, ಕಾಯ್ದಿರೋ ಹಂಚಿಗೆ. 5 ಮಿನಿಟ್ಸ್ ಬೆಂದಾದಮೇಲೆ ತವಾದ ಮೇಲೆ ಇರೋದನ್ನ ರೊಟ್ಟಿನ ತೆಗ್ದು ಸ್ಟವ್ ಮೇಲೆ ಇಡಬೇಕು. ಫ್ಲೇಮ್ ಆನಲ್ಲಿ ಐತೆ ನೋಡಿ. ರೊಟ್ಟಿ ಇವಾಗ ಬೇಯ್ತಾ ಇದೆ. ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ ನಾನು, ತವದ ಮೇಲೆ ಬೇಯಿಸ್ತಾ ಇಲ್ಲ. ನೋಡಿ ಸಣ್ಣದು ಯಾವ ಥರ ಕಾಣಿಸ್ತೈತೆ ರೊಟ್ಟಿ ಅಂತ. ನೋಡಿ ಯಾವ ದಬ್ಬಾಗ್ತಾ ಇದ್ದೀನಿ. ಇವಾಗ ರೊಟ್ಟಿ ಬೆಂದೈತೆ. ಆ ಕಡೆ ಈ ಕಡೆ ಬೇಯಿಸ್ಬೇಕು ನೀಟಾಗಿ. ಇದು ಯಾವುದೇ ರೀತಿ ಎಣ್ಣೆ ಹಾಕ್ತಾರೆ ನಾನು ಈ ರೊಟ್ಟಿಗೆ. ಆಯಿಲ್ ಫ್ರೀ ರೊಟ್ಟಿ ಇದು. ಕೂರ್ಗ್ ಸ್ಪೆಷಲ್ ಈ ರೊಟ್ಟಿ ಇದು, ಅನ್ನದ ರೊಟ್ಟಿ ಅಂತ ಕರೀತಾರೆ. ಇದನ್ನ ನಾನು ಮಂಡ್ಯದಲ್ಲಿ ಮಾಡ್ತಾ ಇರೋದು. ಈಗ ಇನ್ನೊಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿ ಫ್ಲೇಮಲ್ಲಿ ಯಾವ ಥರ ಬೇಯಿಸ್ತಾ ಇದ್ದೀನಿ ಅಂತ. ನೀವು ತವದಲ್ಲಿ ಬೇಯಿಸೋಕೆ ಇಷ್ಟ ಇಲ್ಲ ಅಂದರೆ ಫ್ಲೇಮಲ್ಲಿ ಬೇಯಿಸ್ಬೋದು ನೀಟಾಗಿ. 2 ಕಡೆನೂ ನೀಟಾಗಿ ಬೇಯಿಸ್ಬೇಕು. ಅಲ್ಲೇ ನಿಂತ್ಕೊಂಡು ಆ ಕಡೆ ಈ ಕಡೆ ದಬ್ಬಾಕಬೇಕು ನೀಟಾಗಿ. ಈ ಅನ್ನದ ರೊಟ್ಟಿನ ನೀವು ಸಾಂಬಾರು, ಮೊಟ್ಟೆ ಸಾರು, ಮಟನ್ ಸಾರು, ಮೊಳಕೆ ಕಾಳು ಸಾರು ತಿನ್ಬೋದು ನೋಡಿ. ಈ ಅನ್ನದ ರೊಟ್ಟಿ ಏನೈತೆ ಅದು ಕೂರ್ಗಲ್ಲಿ ಸ್ಪೆಷಲ್ಲು ಅನ್ನದ ರೊಟ್ಟಿ ಅಂತಲೇ ಕರೆಯೋದು ಇದನ್ನ. ಇದು ನಮ್ಮ ಮಡಿಕೇರಿ ಅತ್ತೆ ಹೇಳ್ಕೊಟ್ಟಿರೋದು. ನೋಡಿ ಯಾವ ಥರ ಕಾಣಿಸ್ತೈತೆ ಇವಾಗ ಬೆಂದಮೇಲೆ. ಇದೇ ರೀತಿ ವಿಡಿಯೋಗಳು ನಿಮಗೆ ಬೇಕಂದರೆ ಡೂ ಸಬ್ಸ್ಕ್ರೈಬ್ ಟು ಕ್ರೇಜಿ ಲೈಫ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಕ್ರೇಜಿ ಲೈಫ್ ಚಾನಲ್. ಥ್ಯಾಂಕ್ ಯು. ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್. ಟೇಕ್ ಕೇರ್.